ರೆಸಿಡೆಂಟ್ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ ಸಿಂಪಾಡಿಪುರ ಮದ್ರೆ ಹೋಗಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮ್ಮಲ್ಲಿ ವೇರಿಯಸ್ ವೆರೈಟಿ ಆಫ್ ಶೀಪ್ಸ್ ಆ್ಯಂಡ್ ಗೋಟ್ ಅವೈಲಬಲ್ ಇದೆ. ಅಂದರೆ ಡಾರ್ಪರ್, ಡೆಕ್ಕನಿ, ನಾರಿ ಸುವರ್ಣ, ಬಂಡೂರು, ಪ್ಯೂರ್ ಬಂಡೂರು, ಕ್ರಾಸ್ ಬಂಡೂರು, ಹಾಗೆ ಬೀಟಲ್ಲು ಎಲ್ಲ ತಳಿಗಳು ಅವೈಲಬಲ್ ಇದೆ. ಸೊ ಒಂದೊಂದು ಕುರಿಗಳದ್ದು ಒಂದೊಂದು ವಿಶೇಷತೆ ಇದೆ. ನೀವೇ ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಎಳಗ ಇದೆ. ಇದು ಎಳಗ ಅಂತ ನಿಮಗೆ ಬಾಗಲಕೋಟೆ ಸೈಡಲ್ಲಿ ಯೂಶಲ್ ಆಗಿ ಸಿಗುತ್ತೆ. ಬಕ್ರೀರಿಗೆ ತುಂಬ ಬೇಡಿಕೆ ಇರುವಂಥ ಕುರಿ, ಹಾಗೆ ತುಂಬ ರೆಸಿಸ್ಟಿವ್ ಪವರ್ ಇರುತ್ತೆ. ಇದ್ರ ಹಾರ್ನ್ ಸ್ಟ್ರಕ್ಚರು, ಬಾಡಿ ಸ್ಟ್ರಕ್ಚರಿಂದ ಇದು ಬ್ಯೂಟಿಗೆ ತುಂಬ ಡಿಮ್ಯಾಂಡ್ ಇದೆ. ಮಟನ್ ಕ್ವಾಲಿಟಿಲೂ ಇದಕ್ಕೆ ತುಂಬ ಫೇಮಸ್ ಇದೆ. ಇದು ಬಂದು ಡಾರ್ಪರ್, ಇದು F2 ಜನರೇಷನ್ ಡಾರ್ಪರ್ ಇದು. ಸೊ ಇದನ್ನು ನಮ್ಮ ಹತ್ರ ಇರುವಂಥ ಫೀಮೇಲ್ ಕುರಿಗಳಿಗೆ ಇದನ್ನು ಕ್ರಾಸಿಂಗ್ ಬ್ರೀಡ್ ಆಗಿ ಹಾಕೊಳ್ಳೋದ್ರಿಂದ ಊಟ ಮರಿಗಳು ತುಂಬ ತೂಕ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ರೈತರಿಗೆ ಲಾಭದಾಯಕ ಆಗುತ್ತೆ. ನೆಕ್ಸ್ಟ್ ಇದು ಬಂದು ಡೆಕ್ಕನಿ. ಡೆಕ್ಕನಿ ಇದು ಯೂಶಲ್ ಆಗಿ ದಾವಣಗೆರೆ, ಹರಿಹರ, ಬಳ್ಳಾರಿ ಭಾಗದಲ್ಲಿ ಸಿಗುತ್ತೆ. ಕುರಿ ಕುಸ್ತಿ ಪಂದ್ಯಾವಳಿಗಳಿಗೆ ಇದನ್ನು ಯೂಸ್ ಮಾಡ್ತಾರೆ. ಆ ಭಾಗದಲ್ಲಿ ಅದು ಲೋಕಲ್ ಶೀಪ್ ಆಗಿದೆ. ಸೊ ಇದು ಬಂದು ನಿಮಗೆ ಬಂಡೂರು ಕ್ರಾಸ್ ಆಗುತ್ತೆ. ಈ ಬಂಡೂರು ಕ್ರಾಸ್ ಅಂದರೆ ಮಳವಳ್ಳಿ ಮತ್ತು ಮಂಡ್ಯ ಭಾಗದಲ್ಲಿ ಸಿಗುತ್ತೆ. ಅದು ಆ ಕಡೆ ಭಾಗದಲ್ಲಿ ಜನ ಲೈಕ್ ಮಾಡ್ತಾರೆ. ಬಕ್ರೀದಿಗೂ ತುಂಬ ಫೇಮಸ್ ಇದೆ. ಅದು ಬಾಡಿ ಸ್ಟ್ರಕ್ಚರ್ ತುಂಬ ಖುಲ್ಲ ಇರುತ್ತೆ. ಅದನ್ನು ಎಲ್ಲ ಚಿಕ್ಕ ಮಕ್ಕಳು ಸಹ ಹ್ಯಾಂಡಲ್ ಮಾಡ್ಬೋದು, ಆ ಥರ ಇರುತ್ತೆ. ನಿಮಗೆ ಪ್ಯೂರಿಟಿ ಇನ್ಕ್ರೀಸ್ ಆದಂಗೆ ಮರಿ ಪ್ರೈಸ್ನು ಇನ್ಕ್ರೀಸ್ ಆಗುತ್ತೆ. ಇದು ಒಂದು ಬೀಟಲ್ ಮರಿ ಇರುತ್ತೆ. ಯೂಶಲಾಗಿ ನಿಮಗೆ ನಾಟಿ ಮೇಕೆಗಳೆಲ್ಲ ಒಂದು ವರ್ಷ ಪೂರ್ತಿ ಸಾಕಿದ್ರೆ ಒಂದು 30-35 kg ಬರುತ್ತೆ. ಬಟ್ ಇದೆಲ್ಲ ನಿಮಗೆ 70-80 kg ಬರುತ್ತೆ ವರ್ಷ ಪೂರ್ತಿ ಸಾಕಾಣಿಕೆ. ಎಷ್ಟು ವರ್ಷದ ಮರಿ ಮೇಡಮ್ ಸರ್ ಅದು ಇನ್ನೂ 7 ತಿಂಗಳು ಮರಿ ಅದು. 7 ತಿಂಗಳು. ಸೊ ಹಾಗಾಗಿ ರೈತರಿಗೆ ಅನುಕೂಲ ಆಗುತ್ತೆ. ನೆಕ್ಸ್ಟು ಇದು ಬಂದು ನಾರಿ ಸುವರ್ಣ ತಳಿ. ಈ ನಾರಿ ಸುವರ್ಣ ಅಂತಂದರೆ 2-3 ಮರಿ ಹಾಕುತ್ತೆ. ಸೊ ಹಾಗಾಗಿ ರೈತರಿಗೆ ತುಂಬ ಲಾಭ ಆಗುತ್ತೆ ಅನ್ನೋ ಉದ್ದೇಶ. ಇದೆಲ್ಲ ನಾರಿ ಸುವರ್ಣ. ಈಗ ನಾರಿ ಸುವರ್ಣ ಮೇಡಮ್ ಈಗ 2-3 ಮರಿ ಹಾಕೋದ್ರಿಂದ ಹಾಲಿಂದು ಪ್ರಭಾವ ಇದು ಕಮ್ಮಿ ಆಗಲ್ವಾ? ಅದು ಹಾಲಿನ ಯಾಕಂತಂದರೆ 5 ಬ್ರೀಡ್ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಆವಾಸಿ, ಗೆರೋಲ್ ಅಂತ ಎಲ್ಲ ಬರುತ್ತೆ. ಸೊ ಹಾಗಾಗಿ ಮಿಲ್ಕ್ ಪ್ರೊಡಕ್ಷನು ಜಾಸ್ತಿ ಇರುವಂತಹ ಕಾಂಬಿನೇಷನ್ನೇ ಇನ್ಕ್ಲೂಡ್ ಮಾಡಿರ್ತಾರೆ. ಮರಿಗಳಿಗೆ ಅದು ಸಫಿಷಿಯೆಂಟ್ ಆಗುತ್ತೆ ಈ ಜಾತಿನಲ್ಲಿ. ನಾರಿ ಸುವರ್ಣ ಮರಿನ ಯಾಕೆ ಸಾಕಬೇಕು? ಸೊ ನಾರಿ ಸುವರ್ಣ ಅಂದರೆ ನಂಬರ್ ಆಫ್ ಕಿಡ್ಸ್ ಜಾಸ್ತಿ ಬರೋದ್ರಿಂದ ನಾರಿ ಸುವರ್ಣ ಸಾಗಾಣಿಕೆ ಮಾಡಬೇಕು ಅನ್ನೋದು. ನಮಗೆ ಕುರಿನಲ್ಲಿ ಯಾವಾಗಲೂ ಒಂದೇ ಮರಿ ಬರುತ್ತೆ. ಎಲ್ಲೋ ಕೆಲವೊಂದೊಂದು ರೇರ್ ಕೇಸಸಲ್ಲಿ ಅಷ್ಟೇ 2 ಬರುತ್ತೆ. ನಾರಿ ಸುವರ್ಣದಲ್ಲಿ ಮಿನಿಮಮ್ ಅಂದರೆ 2-3 ಮರಿ ಹಾಕುತ್ತೆ. ಕೆಲವೊಂದು ಸ್ಪೆಷಲ್ ಕೇಸಸಲ್ಲಿ 4-5 ಮರಿನೂ ಕೊಡೋ ಪಾಸಿಬಿಲಿಟಿ ಇರುತ್ತೆ. ಸೊ ರೈತರಿಗೆ ಒಂದು ಟೈಮಲ್ಲಿ ಅವರಿಗೆ ಪ್ರೊಡಕ್ಷನ್ ರೇಟು 2 ಅಥವಾ 3 ಆಗುತ್ತೆ. ಸೊ ಅದರಿಂದ ನಾರಿ ಸುವರ್ಣ ಲಾಭದಾಯಕ ಅಂತ ಹೇಳ್ತೀವಿ. ಅಂದರೆ ಈಗ ನಾಟಿ ಕುರಿ ಒಂದು ಹಾಕೋದ್ರಿಂದ ಅವರಿಗೆ ಲಾಭದಾಯಕ ಇರೋದಿಲ್ಲ. ಈಗ ನೀವು ಒಂದು ಕುರಿನ ಒಂದು ವರ್ಷ ಪೂರ್ತಿ ಸಾಗಾಣಿಕೆ ಮಾಡಿದ್ರು ಅದು ಒಂದು 30 kg ಬರುತ್ತೆ ನಾಟಿ ಶೀಪ್ ಅಂತ ಇಟ್ಕೊಂಡ್ರೆ ನಿಮಗೆ ಅಟ್ ಎ ಟೈಮ್ 2-3 ಮರಿ ಹಾಕುತ್ತೆ. ಅದನ್ನು ನಾವು ಗ್ರೋತ್ ಮಾಡಿದ್ರೆ ಒಂದು ವರ್ಷಕ್ಕೆ 3 ಮರಿ ನೀವು ಗ್ರೋತ್ ಮಾಡ್ದಂಗೆ ಆಗುತ್ತೆ. ಆಲ್ಮೋಸ್ಟ್ 30 kg ಬಂದ್ರೂ 90 kg ಪ್ರೊಡಕ್ಷನ್ ಆಗುತ್ತೆ. ಸೊ ಪ್ರೊಡಕ್ಷನ್ ರೇಟ್ ಇಲ್ಲಿ ಡಬಲ್ ಟ್ರಿಬಲ್ ಆಗೋದ್ರಿಂದ ರೈತರಿಗೆ ಅವ್ರಿಗೆ ಆದಾಯದಲ್ಲಿ ಲಾಭ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾರಿ ಸುವರ್ಣನ ರೆಕಮೆಂಡ್ ಮಾಡ್ತೀವಿ. ಈಗ ಡಾರ್ಪರಿಂದ ಮೇಡಮ್ ಈಗ ನಾರಿ ಸುವರ್ಣಗೆ ಕ್ರಾಸ್ ಮಾಡಿಸೋದ್ರಿಂದ 2 ಮರಿ ಬರುತ್ತದ ಒಂದೇ ಮರಿ ಬರುತ್ತೆ? 2 ಮರಿ ಬರುತ್ತೆ. ಮರಿ ತೂಕನೂ ಬರುತ್ತೆ. ಅಂದರೆ ಈಗ ಪ್ಯೂರ್ ಡಾರ್ಪರಿಂದ ಮಾಡಿಸ್ದಾಗ ಬರುತ್ತಾ ಇಲ್ಲ ಜನರೇಷನ್ ಜನರೇಷನಿಂದ ಮಾಡಿಸೋದು? ಜನರೇಷನ್ ಡಾರ್ಪರಿಂದ ಮಾಡಿಸೋದು ಬೆಟರ್. ಯಾಕಂತಂದರೆ ಪ್ಯೂರಲ್ಲಿ ತುಂಬ ಇನ್ನೂ ಜಾಸ್ತಿ ತೂಕ ಇರುತ್ತೆ. ಪ್ಯೂರಿಂದ ಕ್ರಾಸ್ ಮಾಡಿಸಿದ್ರೆ ಇದು 2-3 ಮರಿ ಕೊಡೋದ್ರಿಂದ ಇದು ಗರ್ಭಕೋಶ ಒಂದಷ್ಟೇ ಕನ್ಫೈನ್ಡ್ ಇರುತ್ತೆ. ಯಾವಾಗ ಡಾರ್ಪರ್ದು ತುಂಬ ತೂಕ ಆಗಿದ್ರೆ ಮರಿಗಳು ಸಾಯೋ ಪಾಸಿಬಿಲಿಟಿ ಇರುತ್ತೆ, ಮರಿಗಳು ಹುಟ್ಟೋದಿಲ್ಲ. ಸೊ ಹಾಗಾಗಿ ನಾವು ಜನರೇಷನ್ ಡಾರ್ಪರ್ ಅಂದರೆ ಮಿನಿಮಮ್ ಒಂದು 60-65 kg ಮೇಂಟೈನ್ ಮಾಡ್ಕೋಬೇಕು. ಅದರಿಂದ ಕ್ರಾಸ್ ಮಾಡಿಸಿದ್ರೆ ಹುಟ್ಟೋಂಥ ಮರಿ ತೂಕನೂ ಬರುತ್ತೆ, ನಮಗೆ 2-3 ಮರಿನೂ ಬರುತ್ತೆ. ಡಾರ್ಪರ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ. ಸರ್ ಡಾರ್ಪರ್ ಅಂದರೆ ಇದು ಸೌತ್ ಆಫ್ರಿಕನ್ ಬ್ರೀಡು. ಡಾರ್ಪರ್ ಏನಕ್ಕೆ ಫೇಮಸ್ ಆಯ್ತು ಅಂತಂದರೆ ಅದು ತುಂಬ ಗ್ರೋತ್ ರೇಟ್ ಇದೆ. ನಾವು ಪ್ಯೂರ್ ಡಾರ್ಪರ್ನ ಸಾಕ್ತೀವಿ ಅಂತಂದರೆ ಎವ್ರಿ ಮಂತು 10 kg ಇನ್ಕ್ರೀಸ್ ಆಗುತ್ತೆ. ಬಟ್ ಜನರೇಷನ್ ಡಾರ್ಪರ್ ಅಂದರೆ 6-8 kg ಇನ್ಕ್ರೀಸ್ ಆಗುತ್ತೆ. ಸೊ ರೈತರು ನಾವು ಪ್ಯೂರ್ ತೊಗೊಂಬಂದು ಸಾಕಾಣಿಕೆ ಮಾಡೋದು ಕಷ್ಟ ಆಗುತ್ತೆ. ಯಾಕಂತಂದರೆ 5-6 ಲಕ್ಷ ರೂಪಾಯಿ ಆಗುತ್ತೆ. ಇನ್ ಕೇಸ್ ಏನಾದರೂ ಡಿಸೀಸ್ ಬಂತು ಸತ್ತೋಯ್ತು ಅಂತಂದರೆ ಅವ್ರಿಗೆ ಒಂದ್ಸಲ ಇನ್ವೆಸ್ಟ್ಮೆಂಟೇ ಲಾಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಜನರೇಷನ್ ಡಾರ್ಪರ್ಗಳನ್ನ ಇಟ್ಕೊಳ್ಳೋದ್ರಿಂದ ಮರಿಗಳು ತೂಕನೂ ಬರುತ್ತೆ. ಅವರಿಗೆ 1-1.5 ಲಕ್ಷದ ಒಳಗಡೆ ಜನರೇಷನ್ ಡಾರ್ಪರು ಸಿಗುತ್ತೆ. ಸೊ ಹಾಗಾಗಿ ಜನರೇಷನ್ ಡಾರ್ಪರು ಒಳ್ಳೆಯದು. ಜನರೇಷನ್ ಮೀನ್ಸ್ ಏನಂತಂದರೆ ಫಸ್ಟ್ ನಾವು ಯಾವುದಾದ್ರೂ ಲೋಕಲ್ ಶಿಪ್ಸ್ಗಳನ್ನ ಇಟ್ಕೊತೀವಿ, ಅದಕ್ಕೆ 100% ಪ್ಯೂರ್ ಡಾರ್ಪರ್ನ ಹಾಕೋತೀವಿ. ಊಟ ಅಂತ ಮರಿ ಏನಂತ ಕರಿತೀವಿ, F1 ಅಂತ ಕರಿತೀವಿ. ಅಲ್ಲಿ 50% ಡಾರ್ಪರ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, 50% ನಾಟಿ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಮತ್ತು ಇನ್ನು F2 ಜನರೇಷನ್ ಮರಿ ತಗೋಬೇಕಂದ್ರೆ F1 ತಾಯಿನ ಕನ್ಸಿಡರ್ ಮಾಡ್ತೀವಿ, ಎಗೇನ್ ಪ್ಯೂರ್ ಡಾರ್ಪರ್ಗೆ ಕ್ರಾಸ್ ಮಾಡ್ತೀವಿ. ಸೊ ಊಟ ಅಂತ ಮರಿ F2 ಅಂತ ಕನ್ಸಿಡರ್ ಮಾಡ್ತೀವಿ. ಆ F2ನಲ್ಲಿ 75% ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಸೊ
ಹೀಗೆ ಜನ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗ್ದಂಗೆ ಪ್ಯೂರಿಟಿ ಇನ್ಕ್ರೀಸ್ ಆಗುತ್ತೆ. ಬಿಫೋರ್ ಎಲ್ಲ ಏನಂತ ಹೇಳ್ತಾ ಇದ್ರು F4 ಅಂದರೆ ಪ್ಯೂರ್ ಡಾರ್ಪರ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಬಟ್ ಈಗ ಇನ್ನೊಂದು ಜನ್ರೇಷನ್ ಬಂದಿದೆ F5 ಅಂದರೆ ಪ್ಯೂರು, ದಟ್ ಈಸ್ ಈಕ್ವಲ್ ಟು ಪ್ಯೂರ್ ಅಂತ. F4 ಅಲ್ಲಿ 94% ಅಷ್ಟು ಪ್ಯೂರಿಟಿ ಬರುತ್ತೆ, F5 ಅಲ್ಲಿ 100% ಅಷ್ಟು ಪ್ಯೂರಿಟಿ ಬರುತ್ತೆ. ಸೊ ಹಾಗಾಗಿ ರೈತರು ಒಂದು ನಮ್ಮಲ್ಲಿರೋ ಫೀಮೇಲ್ಸ್ಗಳಿಗೆ ಒಂದು ಜನ್ರೇಷನ್ ಡಾರ್ಪರ್ನ ಹಾಕ್ಕೊಂಡು ಪ್ರೊಡಕ್ಷನ್ನ ಮರಿಗಳನ್ನ ತೆಗೆದ್ರೆ ಒಳ್ಳೆಯದು, ಅವ್ರಿಗೆ ಲಾಭದಾಯಕ ಆಗುತ್ತೆ. ಈಗ ಪ್ರೈಸ್ ಮೇಡಮ್, ಈಗ ಎಳಗ ಆಗ್ಬೋದು, ಎಳಗಕ್ಕೆ ಎಷ್ಟು ಏನು ಪ್ರೈಸ್ ಆಗುತ್ತೆ? ಎಳಗ ಹಾಂ. ಸರಿ, ಎಳಗ ಯೂಶುವಲ್ ಆಗಿ ಒಳ್ಳೆ ತೂಕ ಇರೋಂಥ ಮರಿಗಳು 4.5 ರಿಂದ 5 ತಿಂಗಳು ಮರಿಗಳು ಬೇಕಂತಂದರೆ ಒಂದು 12 ರಿಂದ 12,500 ಸಾವಿರ ಆಗುತ್ತೆ. ಅಂದರೆ ಕಂಪ್ಲೀಟ್ಲಿ ವ್ಯಾಕ್ಸಿನೇಷನ್ಸ್ ಆಗಿರುತ್ತೆ, ಡಿವಾರ್ಮಿಂಗ್ ಕಂಪ್ಲೀಟ್ ಆಗಿರುತ್ತೆ ನಮ್ಮ ಫಾರ್ಮಲ್ಲಿ ಕೊಡೋವಂಥದ್ದು. ನೀವು ಬೇರೆ ಸಂತೆಯಿಂದ ತೊಗೊಂಬಂದರೆ ಏನಾಗುತ್ತೆ, ಮೊಟಾಲಿಟಿ ರೇಟ್ ತುಂಬ ಇರುತ್ತೆ. ಸೊ ವೇರಿಯಸ್ ಡಿಸೀಸಸ್ ಇರುತ್ತೆ, ಏನಿರುತ್ತೆ ಏನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ತರ್ತೀರಿ ಒಂದು 10 ತೊಗೊಂಬಂದರೆ 2 ರಿಂದ 3 ಮರಿ ಸಾಯುತ್ತೆ. ಸೊ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ನಮ್ಮ ಫಾರ್ಮಲ್ಲಿ 99% ಅಶ್ಯೂರೆನ್ಸ್ ಇರುತ್ತೆ. ಮೊಟಾಲಿಟಿ ರೇಟ್ ತುಂಬ ಕಡಿಮೆ ಇದೆ, ಬರೋದಿಲ್ಲ 99%. ಡಾರ್ಪರ್ ಏನು ಪ್ರೈಸ್ ಇದೆ? ಸರ್ ಡಾರ್ಪರ್ ಅಂದರೆ ಜನ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶುವಲಾಗಿ F1 ಅಂದರೆ 1,000 ರೂಪಾಯಿ ಕೆ ಜಿ ಇರುತ್ತೆ, F2 ಅಂದರೆ 2,000 ಕೆ ಜಿ ಇರುತ್ತೆ, F3 ಅಂದರೆ 3,000. ಸೊ ಪ್ಯೂರಿಟಿ ಇನ್ಕ್ರೀಸ್ ಆದಾಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂದರೆ ನೀವು ಲೈವ್ ವೆಯ್ಟ್ ಮೇಲೆ, ಲೈವ್ ವೇಟ್ ಮೇಲೆ. ಲೈವ್ ವೆಯ್ಟು 1000 ರುಪೀಸ್ ಇದೆ. ನಾರಿ ಸುವರ್ಣ ಮೇಡಮ್? ಸರ್ ನಾರಿ ಸುವರ್ಣ ಅಂದರೆ 5.5 ತಿಂಗಳು ಮರಿ ಕೊಡ್ತೀವಿ, ವಿತ್ ಬ್ಲಡ್ ರಿಪೋರ್ಟು 26,500 ಇರುತ್ತೆ. 5.5 ತಿಂಗಳು ಮರಿ ವಿತ್ ಬ್ಲಡ್ ರಿಪೋರ್ಟ್ ಇರುತ್ತೆ, 26,000 ರೂಪಾಯಿ ಆಗುತ್ತೆ. 26,500. ಈಗ ಪ್ರೆಗ್ನೆನ್ಸಿ ಮರಿ ಬೇಕು ಅಂತ ಬಂದು ಕೆಲವರು ಪ್ರೆಗ್ನೆನ್ಸಿ ಮರಿ ಬೇಕು ಅಂತ, ಸೊ ಅವಾಗ ಏನು ಪ್ರೈಸ್? ಸರ್ ಪ್ರೆಗ್ನೆನ್ಸಿ ಎಲ್ಲ ಅಂತಂದರೆ ಕೆಲವೊಂದೊಂದಿಗೆ 2 ಮರಿ ಹಾಕೋ ಕುರಿ ನಮಗೆ ಗೊತ್ತಿರುತ್ತೆ, 3 ಮರಿ ಹಾಕುವಂಥ ಕುರಿ ಗೊತ್ತಿರುತ್ತೆ. ಅದೆಲ್ಲ 45,000ದಿಂದ 55,000 ಈ ಥರ ಡಿಪೆಂಡ್ ಆಗುತ್ತೆ. ಇವಾಗ 2 ಮರಿ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ, 3 ಮರಿ ಹಾಕೋಂಥ ತಾಯಿ ಇದ್ದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದರೆ ಈಗ ನಾವು ಯೂಟ್ಯೂಬರ್ ಆಗಿ ನಾವು ಅಪ್ಲೋಡ್ ಮಾಡ್ತಿರ್ತೀವಿ, ನಾರಿ ಸುವರ್ಣ ಆಗ್ಬೋದು, ಡಾರ್ಪರ್ ಆಗ್ಬೋದು. ಕೆಲವರು ಕಾಮೆಂಟ್ಸ್ ಮಾಡ್ತಿರ್ತಾರೆ, ನಾರಿ ಸುವರ್ಣಗೆ ಡಿಮ್ಯಾಂಡ್ ಇಲ್ಲ ಹಾಗೆ ಹೀಗೆ. ಸೊ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ, ಸೊ ಈ ಥರ ಇರುತ್ತೆ ಅಂತ. ಬಟ್ ನೀವೇನು ಹೇಳಕ್ಕೆ? ಸರಿ, ನಾರಿ ಸುವರ್ಣ ಈಗ ನನ್ನ ಮರಿ ರೇಟ್ 26,500 ಅಂತ ಹೇಳಿದ ತಕ್ಷಣ 26,500ನ ನಾವು ಹಿಂಗೆ ಮಾರೋದು, ಮಟನ್ ರೇಟ್ ಸೇಮೇ ಇರುತ್ತೆ ಅನ್ನೋ ಕಾನ್ಸೆಪ್ಟು ಬರುತ್ತೆ. ಇದು ನಾವು ಹೇಳ್ತಾ ಇರೋದು ಎಲ್ಲ ಬ್ರೀಡಿಂಗ್ ಪರ್ಪಸ್ಸಿಗೆ. ನಿಮ್ಮ ಹತ್ರ ಫೀಮೇಲ್ಸ್ನ ಹಾಕ್ಕೊಂಡು ಒಂದು ಬ್ರೀಡರ್ನ ಇಟ್ಕೊಂಡು ನಿಮ್ಮ ಮರಿ ಸಂಖ್ಯೆ ಜಾಸ್ತಿ ಮಾಡ್ಕೋಬೋದು, ಅದರಲ್ಲಿ ನೀವು ಪ್ರೊಡಕ್ಷನ್ ರೇಟ್ ಜಾಸ್ತಿ ಮಾಡ್ಕೋಬೋದು, ಲಾಭ ಮಾಡ್ಕೋಬೋದು ಅಂತ. ಬಟ್ ಓವರ್ ಆಲ್ ಮಟನ್ ರೇಟ್ ಅಂತ ಬಂದರೆ ನಿಮಗೆ ರೀಟೈಲ್ ಅಂದರೆ 800 ರುಪೀಸು, ನೀವು ಹೋಲ್ಸೇಲ್ ಅಂತ ಅಂದರೆ 650 ರುಪೀಸು, 600 ಅಷ್ಟೇ ಇರುತ್ತೆ. ಬಟ್ ನೀವು ತೂಕ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಅವಧಿನಲ್ಲಿ ತೂಕ ಮಾಡ್ಕೋಬೋದು, ಕಡಿಮೆ ಅವಧಿನಲ್ಲಿ ನಂಬರ್ಸ್ ಜಾಸ್ತಿ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಡಾರ್ಪರ್ ಮತ್ತು ನಾರಿ ಸುವರ್ಣನ ಪ್ರಮೋಟ್ ಮಾಡೋವಂಥದ್ದು. ಅದು ನಮಗೂ ಸಕ್ಸಸ್ ಆಗಿದೆ, ಬೇರೆಯವ್ರಿಗೂ ಸಕ್ಸಸ್ ಆಗಲಿ ಅಂತ ಅಷ್ಟೇ. ನಿಮ್ಮ ಕಾಂಟ್ಯಾಕ್ಟ್ ನಂಬರು? ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರು 8971625790, 9845415681. ಈ 2 ನಂಬರಲ್ಲಿ ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಫಾರಮ್ ಎಲ್ಲಿ ಬರುತ್ತೆ? ಸರ್ ನಮ್ಮದು ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ನಮ್ಮೂರು ಸಿಂಪಾಡಿಪುರ ಅಂತ. ನಮ್ಮೂರು ವೀಣೆಗೆಲ್ಲ ಫೇಮಸ್ ಇದೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಟೈಮಿಂಗ್ಸ್ ಏನಾದರೂ ಇದೆಯಾ? ಸರ್ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಟೈಮಿಂಗ್ಸ್ ಏನಾದ್ರು ಇದೆಯಾ? ಸರಿ, ಏನು ಆ ಥರ ಏನಿಲ್ಲ. ಒಂದಿನ ಮುಂಚಿತವಾಗಿ ಕಾಲ್ ಮಾಡ್ಕೊಂಡು ಬಂದರೆ ನಾವು ಅವೈಲಬಲ್ ಇರ್ತೀವಾ ಇಲ್ವಾ ಅಂತ ಹೇಳ್ತೀವಿ. ಸೊ ಅವ್ರಿಗೂ ಅಲ್ಲಿಂದ ಬಂದಿರ್ತಾರೆ, ಏನೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು.